Watch India's largest kids library only on Jio Hotstar. Download the app now. ಜಾಸ್ತಿ ಆಯ್ತು, ನಿಲ್ಸು, ಜಾಸ್ತಿ ಆಯ್ತು. ಅಯ್ಯಮ್ಮ, ಇನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಆಗ್ಲೇ ಜಾಸ್ತಿ ಆಯ್ತು ಅಂತಿದ್ದಾನಲ್ಲ ಮೋಟು. ಅಯ್ಯೋ ಇಲ್ಲಿ ಕೇಳು ಚಿಕ್ಕಮ್ ಸರ್, ಮೋಟು ಎಲ್ಲ ತಿನ್ನಕ್ ಬಿಟ್ಟಿದಾನೆ, ನಾವು ನೋಡಿಲ್ಲ ಅಷ್ಟೇನೆ. ಅರೆ ನಾನು ತಿನ್ನೋದು ಕುಡಿಯೋದ್ರ ವಿಷಯದ ಬಗ್ಗೆ ಎಲ್ಲ ಹೇಳಿದ್ದು. ಅರೆ ಮತ್ತ್ಯಾಕ ಆತರ ಹೇಳಿದ್ ನೀನು? ನನ್ಗೆ ಫುರ್ಫುರಿ ನಗರ್ ಪೊಲ್ಯೂಷನ್ ಬಗ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣೋ. ಎಲ್ಲಿ ನೋಡಿದ್ರು ಕಾರು ಬಸ್ಗಳದು ಹೊಗೆ ಅಂದ್ರೆ ಹೊಗೆ ಕಣೋ. ಎಲ್ಲ ಕಡೆ ಧೂಳು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಕಣೋ. ಉಸಿರಾಡಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಅರೆ ಎಲ್ಲಿ ನೋಡಿದ್ರು ಈ ಕೆಟ್ಟ ಹಾರನ್ ಶಬ್ದಗಳು. ನೀನೇ ನೋಡಪ್ಪತ್ಲು, ಈ ಗಾಡಿಗಳೆಲ್ಲ ಎಷ್ಟು ಜೋರಾಗಿ ಹಾರನ್ ಮಾಡ್ತೇವೆ ಅಂತ. ಅರೆ ನಿಲ್ಲಿಸ್ಬಿಡಿ, ಖಾಲಿ ಇರೋ ರೋಡಲ್ಲಿ ಯಾಕೆ ಹಾರನ್ ಮಾಡ್ತೀರಾ ನೀವು? ನೀವು ನಮ್ ಕಿವಿನ ಹಾಳು ಮಾಡಕ್ ಬಿಡ್ತೀರಾ? ಓ ನೋಡಿ ಚಿಕ್ಕಮ್ ಸರ್, ನೀವಂತ ಗಾಡಿಗಳನ್ನ ಯಾಕೆ ಸರ್ ಹಿಡಿಯೋದಿಲ್ಲ? ಉಸಿರಾಡೋದಕ್ಕೂ ಬಹಳ ತೊಂದರೆ ಆಗ್ಬಿಟ್ಟಿದೆ. ಅಯ್ಯಮ್ಮ ಮೋಟು, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ಅಂದ್ರೆ ಏರ್ ಪೊಲ್ಯೂಷನ್ ಮತ್ತೆ ನಾಯ್ಸ್ ಪೊಲ್ಯೂಷನ್ ಬಗ್ಗೆ. ಆದ್ರೆ ಇದು ಎಲ್ಲ ಜಾಗದಲ್ಲೂ ಇದ್ದೇ ಇದೆ. ಎಲ್ಲಾ ಕಡೆನೂ ಇರಲ್ಲ, ಯಾವ್ದಾದ್ರು ಒಂದ್ ಜಾಗದಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಈಗ ಇದೆಯಲ್ಲ ಆತರ. ಅಲ್ಲಿ ನೋಡಿ, ಆ ಜಾಗ ಎಷ್ಟು ಸುಂದರವಾಗಿದೆ, ಎಷ್ಟು ಶಾಂತವಾಗಿದೆ ಅಂತ. ನಾನು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಓಕೆ ರೆಡಿಯೋ ಪತ್ಲು, ನಾವು ಅಲ್ಲಿ ಹೋಗಿ ಆರಾಮಾಗಿದ್ಬಿಡೋಣ. ಯಾವುದೇ ಶಬ್ದ ಇರಲ್ಲ, ಯಾವ್ದು ಹೊಗೆನೂ ಇರಲ್ಲ, ಪೊಲ್ಯೂಷನ್ ಇರೋದೇ ಇಲ್ಲ. ಹಾಗೇನು ಹೇಳ್ಬೇಡ ಕಣ ಮೋಟು, ನೀನ್ ಎಲ್ಲೇ ಹೋಗೋ ಏನಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ ಕಣ. ಅಲ್ಲಿ ಶಬ್ದ ಮತ್ತೆ ಹೊಗೆ ಇಲ್ಲದೆ ಇದ್ರೂ ಬೇರೆ ಏನಾದ್ರೂ ತೊಂದರೆ ಇದ್ದೇ ಇರುತ್ತೆ. ಈಗ ನಾವಿರೋ ಜಾಗದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಲೇಬೇಕು. ನೋ 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 ನೋ, ಹಿಮಾಲಯದಂತ ಶಾಂತ ಮತ್ತು ಸುಂದರವಾದ ಜಾಗದಲ್ಲಿ ಯಾವ ತೊಂದರೆನೂ ಇರೋದೇ ಇಲ್ಲ. ನಾನು ಅಲ್ಲೇ ಹೋಗಿದ್ ಬಿಡ್ತೀನಿ. ಆ ಜಾಗದಲ್ಲಿ ನಂಗೆ ನಿಜವಾದ ಸಂತೋಷ ಸಿಗುತ್ತೆ. ಇಲ್ಲಿ ನೋಡಿ, ಬರೋದಾದ್ರೆ ನನ್ನ ಜೊತೆ ಬನ್ನಿ. ಬಂದ್ರೆ ವೆಲ್ಕಮ್, ಬರದೇ ಆದ್ರೆ ಅನುಭವಿಸಿ. ನಾನು ಹೋಗ್ತೀನಿ. ವಾ, ಎಷ್ಟು ಸುಂದರವಾಗಿದೆ ಜಾಗ, ಬಹಳ ಮಜಾ ಇದೆ. ಟಿಕ್ಕಿಟ ಜಾಗ ಏನೋ ಬಹಳ ಚೆನ್ನಾಗಿದೆ, ಬಹಳ ಶಾಂತವಾಗಿದೆ. ಆದ್ರೆ ರಾತ್ರಿ ಆಗಿ ಹೋಗ್ತಾ ಇದೆ. ಮಲ್ಕೊಳ್ಳೋದಿಕ್ಕೆ ಏನ್ ಮಾಡೋದು? ಒಂದು ಹೋಟ್ಲು ಇಲ್ಲಿ ಕಾಣ್ತಾನೆ ಇಲ್ವಲ್ಲ, ಮನೇನೂ ಇಲ್ಲ. ರಾತ್ರಿನ ಎಲ್ಲಿ ಮಲ್ಕೊಳ್ಳೋದು ಅಂತ. ಈ ಧ್ವನಿ ಎಲ್ಲಿಂದನೋ ಬರ್ತಾ ಇದೆಯಲ್ಲ. ಇಲ್ಲೆಲ್ಲೂ ದೇವಭೂತ ಇಲ್ಲ ತಾನೆ? ಇಲ್ಲ ಇಲ್ಲ, ಇಲ್ಲಿ ದೇವಭೂತ ಇರಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಮನುಷ್ಯರು ವಾಸ ಮಾಡಕ್ಕೆ ಜಾಗ ಇಲ್ಲ. ಇನ್ ದೇವಭೂತ ಎಲ್ಲಿಂದ ಬರಕ್ ಸಾಧ್ಯ ಹೇಳು? ಥ್ಯಾಂಕ್ ಯು, ತಾವು ನನಗೆ ಬಹಳ ಸಹಾಯ ಮಾಡಿದ್ರಿ. ಇದು ನಮ್ಮ ಕರ್ತವ್ಯ ಸರ್. ಆದ್ರೆ ತಾವೊಬ್ಬರೇ ಈ ಹಿಮಾಲಯ ಪರ್ವತದಲ್ಲಿ ಏನ್ ಮಾಡ್ತಾ ಇದ್ದೀರಾ ಹೇಳಿ? ಒಬ್ಬರೇ ಯಾಕೆ ಬಂದ್ರಿ ಇಲ್ಲಿಗೆ? ಬಹಳ ಥಂಡಿ, ಚಳಿ ಆಗ್ತದೆ ಸರ್. ಚಳಿಗೆ ನಿಮ್ಮ ಹತ್ರ ಏನು ಮಾತಾಡಕ್ ಆಗ್ತಿಲ್ಲ ನನಗೆ. ನಾನು ಹೇಳ್ತೀನಿ ಸರ್, ಆಮೇಲೆ ಹೇಳ್ತೀನಿ ಯಾಕೆ ಬಂದೆ ಇಲ್ಲಿಗೆ ಅಂತ. ದಯವಿಟ್ಟು ಪ್ಲೀಸ್. ತಾವ್ಯಾರು? ನನ್ನ ಹೆಸರು ಪ್ಯಾಟ್ ಅಂತ. ಇವರು ನಮ್ಮ ಸ್ನೇಹಿತರು. ಬನ್ನಿ ಸರ್, ನಮ್ಮ ಟೆಂಟ್ಗೆ ಹೋಗೋಣ. ಹೋಗ್ತಿದ್ದಾರೆ, ಇಲ್ಲೆಲ್ಲ ಡಿಟೇಲ್ ಆಗಿ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಅಲ್ಲ ಸರ್, ತಾವು ತಮ್ಮ ಫುರ್ಫುರಿ ನಗರನ ಇದಕ್ಕೋಸ್ಕರ ಬಿಟ್ಟು ಬಂದ್ಬಿಟ್ರ? ಇದು ಒಂದು ಪ್ರಾಬ್ಲಮ್ ಸರ್. ಅಯ್ಯೋ ನನ್ನ ಬ್ರದರ್, ನನ್ನ ಫ್ರೆಂಡ್, ಪ್ರಾಬ್ಲಮ್ ಅನ್ನೋದು ಎಲ್ಲಾ ಕಡೆನೂ ಇದೆ ಸರ್. ನಾವು ಅದನ್ನ ಫೇಸ್ ಮಾಡಬೇಕೇ ಹೊರತು ಹೆದರ್ಕೊಂಡು ಇಲ್ಲಿವರೆಗೂ ಬರಬಾರ್ದು ಸರ್.
ತಗೊಳ್ಳಿ, ಹೊಟ್ಟೆಗೆ ಏನಾದ್ರು ತಿನ್ನಿ ಸರ್. ನಿಮ್ಮ ಮುಖ ನೋಡಿದ್ರೆ ಬಹಳ ಹಸುವಾಗಿರೋ ಥರ ಕಾಣಿಸ್ತಾ ಇದೆ. ಮೊದಲು ನಿಮ್ಮ ಊರಿಗೆ ನಾಳೆ ಹೊರಟ್ಬಿಡಿ ಸರ್ ನೀವು. ತಾವು ಕರೆಕ್ಟಾಗಿ ಹೇಳಿದ್ರಿ ಸರ್. ಫುರ್ಫುರಿ ನಗರದಲ್ಲಿ ನಾ ಇದ್ದಿದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜವಾಗಿರ್ತಾ ಇದ್ದೆ. ನನ್ನ ಸ್ನೇಹಿತ ಪತ್ಲು ಅಂತ ಇದ್ದಾನೆ ಸರ್, ಅವನೇ ಪಾಪ ದಿನಾ ಬೆಳಗ್ಗೆ ನನ್ನ ಎಬ್ಬಿಸ್ತಾ ಇದ್ದ. ಪಾಪ ಸರ್, ಅಂತ ಸ್ನೇಹಿತ ಎಲ್ಲೂ ಸಿಗೋದಿಲ್ಲ ಬಿಡಿ ಸರ್. ಅಕ್ಷಯ್, ಓಕೆ ಸ್ನೇಹಿತ, ನಿನಗೆ ಬೇಗನೆ ಬುದ್ಧಿ ಬಂತಲ್ಲ. ಹಾಂ ಜೈ ಹೋ. ಅರೆ, ಇದೇ ತರ ಜಾಗನ ಹುಡುಕ್ತಾ ಇದ್ದೆ. ಹಲೋ ಪತ್ಲು, ನಾನು ಒಂದು ಸುಂದರವಾದ ಕಾಡ್ನಲ್ಲಿದ್ದೀನಿ ಕಣೋ. ಬಹಳ ಚೆನ್ನಾಗಿದೆ ಕಣೋ, ನನಗಿಲ್ಲಿ ಸಖತ್ ಖುಷಿ ಸಿಗ್ತಾ ಇದೆ. ಆದ್ರೆ ನೀನು ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ಅಯ್ಯೋ, ಅಲ್ಲಿ ನನಗೆ ಸಖತ್ತು ಪ್ರಾಬ್ಲಮ್ ಆಗ್ಬಿಡ್ತು ಕಣೋ. ಆದ್ರೆ ಇಲ್ಲಿ ಕೋಗಿಲೆ ಕೂಗೋ ಸೌಂಡ್ ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊ. ಹಂಗೆ ನವಿಲ್ ಮಾತಾಡ್ತಾ ಇದೆ ಕಣೋ, ಕೇಳಿಸ್ಕೊ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯೋ, ಏನ್ ಸೀನ್ರಿಸೋ. ನಿಜ ಏನಾ? ಅರೆ, ಕಣ್ ಮುಚ್ಕೊಂಡು ಕೇಳಿಸ್ಕೊತಾ ಇದ್ರೆ ಕಾಡ್ನಲ್ಲಿರೋ ಪಕ್ಷಿಗಳ ಧ್ವನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೋ. ಮಜ್ಜಾ. ಇಲ್ಲೋಡ ಕೋಗಿಲೆ ಕೂಗ್ತಾ ಇದೆ ನೋಡು. ಅರೆ ನೋಡದೆ ಹೆಂಗ, ಫೋನಲ್ಲಿ ನಾನು ಬರೀ ಕೇಳಿಸ್ಕೋಬಹುದು ಅಷ್ಟೇ ತಾನೇ. ಅರೆ, ನಾನು ಮರ್ತೇ ಬಿಟ್ಟಿದ್ದೆ ಕಣೋ. ಆದ್ರೆ ಪತ್ಲು, ನೀನು ನನ್ನ ಜೊತೆ ಇದ್ದಿದ್ರೆ ಬಹಳ ಮಜಾ ಇರ್ತಿತ್ತು ಕಣೋ. ಮಜಾ. ಅರೆ ಕಾಪಾಡೆ, ಯಾರಾದ್ರೂ ಕಾಪಾಡೆ. ಕಾಲು ಕಾಲು. ಅರೆ, ತೊಂದ್ರೆ ನನ್ನಿಂದ ಬಿದ್ದಿದೆಯೋ ಅಥವಾ ನಾನೇ ತೊಂದ್ರೆ ಹುಡ್ಕೊಂಡು ಓಡಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿವಲ್ಲಪ್ಪ. ಮೊದ್ಲು ಏನಾಯ್ತಾ? ಈಗೇನಕ್ಕೆ ಬೇಡ ಕಣೋ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನು ಬಚಾವಾದ್ರೆ. ಅರೆ, ನಿಮ್ಗೆಲ್ರಿಗೂ ನಾಚಿಕೆ ಆಗ್ಬೇಕು. ಒಬ್ಬನೇ ಒಬ್ಬ ಮನುಷ್ಯ ಇರೋದು ನೋಡಿ, ಎಲ್ರು ನಾಲ್ಗೆ ಚಾಚ್ತಾ ಇದ್ದೀರಾ. ನಿಮ್ಗೆ ಕಾಡ್ ಮೇಲಾಣೆ, ನೀರ್ ಮೇಲಾಣೆ, ಮರದ ಮೇಲಾಣೆ, ಎಲೆಗಳ ಮೇಲಾಣೆ. ಹೊಟ್ಟೋಗ್ಬಿಡಿ ಇಲ್ಲಿಂದ. ಸ್ವಲ್ಪ ನನ್ ಮೇಲೆ ಕರುಣೆ ತೋರಿಸ್ಬಿಡಿ, ಕರುಣೆ ತೋರಿಸಿ. ಹಲೋ ಪತ್ಲು, ಆ ದಿನ ಎಲ್ಲ ಎಷ್ಟು ಚೆನ್ನಾಗಿತ್ತು. ನಿಮ್ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ. ಇವತ್ ನನ್ ಕಡೆಯ ದಿನ ಅನ್ಸುತ್ತೆ. ನಮಸ್ಕಾರ ಕಣ ಪತ್ಲು. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವೇನಾದ್ರೂ ಬರ್ದೇ ಹೋಗಿದ್ರೆ ನನ್ ಗತಿ ಅಷ್ಟೇ ಇವತ್ತು ಸರ್. ಹೌದು, ಜೀಪ್ ಎತ್ಕೊಂಡು ಹೋಗ್ತಾ ಇದ್ದೀರಿ. ನಡೀರಿ, ಜೀಪ್ ವಾಪಸ್ ಕಿತ್ಕೊಳ್ಳೋಣ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನೂ ಇಲ್ಲ ಸರ್. ತಾವು ತಮ್ಮ ಮನೆಗೆ ಹೋಗಿ. ಈ ಕಾಡಲ್ಲಿ ಬಹಳ ತೊಂದರೆ ಅನುಭವಿಸ್ಬೇಕಾಗತ್ತೆ. ಡಾಕ್ಟರ್ಣ, ನಮ್ಮ ಮನೆ ಬೀಗ ಹಾಕಿದೆಯಲ್ಲ, ಪತ್ಲು ಎಲ್ಲೋಗಿದ್ದಾನಣ್ಣ?
ಅಯ್ಯೋ ಮೋಟು ನನ್ ಗೆಳೆಯ ಏನಂತ ಹೇಳಯ್ಯ ನಾನು ನೀನ್ ಹೊರಟೋಗ್ಬಿಟ್ಟಿಯಲ್ಲ ಅದಕ್ಕೆ ಅವನು ಬೇಜಾರಾಗಿ ಹೊರಟೋಗ್ಬಿಟ್ಟ ಕಡೆಯ ಅವನೇನ್ ಹೇಳ್ದ ಗೊತ್ತಾ ಮೋಟು ಇಲ್ದೆ ನಾನು ಒಬ್ನೇ ಇಲ್ಲಿದ್ದು ಏನ್ ಮಾಡ್ಲಿ ಅಂತ ಹೇಳ್ದ ಛೇ ಅವನು ಸಂತೋಷನ ಹುಡ್ಕೊಂಡು ಹೊರಟಿದ್ದಾನೆ. ಎಲ್ಲಿ ಏರ್ ಪೊಲ್ಯೂಷನ್, ಶಬ್ದ, ಗಾಳಿ ಅದು ಇದು ಇರಲ್ವೋ ಅಲ್ಲಿ ಹುಡ್ಕೊಂಡು ಹೋಗಿದ್ದಾನೆ. ಕಾನೂನು ಮೇಲೆ ಆಣೆ. ಅರೇ ಪತ್ತು ಬ್ರದರ್ ಎಲ್ಲಿದೆಯೋ? ಸಂತೋಷ ಅನ್ನೋದು ಬರೀ ಇಲ್ಲೇ ಕಣೋ ಇರೋದು. ಒಳ್ಳೆ ಸ್ನೇಹಿತರಿಲ್ಲಿದ್ದಾರೆ, ಅಲ್ಲಿ ಹೋಗಿ ನಾ ಎಲ್ಲ ಅನುಭವಿಸಿದೀನಿ ಕಣ. ಪತ್ಲು ಬಂದ್ಬಿಡು ಪ್ಲೀಸ್, ಬಂದ್ಬಿಡು. ಪ್ರಾಬ್ಲಮ್ ಎಲ್ಲಾ ಕಡೆನೂ ಇದ್ದಿದ್ದೇ ಕಣೋ. ಪ್ರಾಬ್ಲಮ್ಸ್ ನ ದೂರ ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ಬೇಕೆ ಹೊರತು ಅದರಿಂದ ಹೆದರ್ಕೊಂಡು ಓಡೋಗ್ಬಾರ್ದು ಕಣೋ. ನನ್ ಗೆಳೆಯ ಪತ್ಲು ವಾಪಸ್ ಬಾರೋ. ಸಾರಿ ಪತ್ಲು, ತಪ್ಪಾಗೋಯ್ತು ಕಣ, ಸಾರಿ. ಮತ್ತೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ಲ ತಾನೆ? ನೋ ನೋ, ನೆವರ್ ನೆವರ್, ಯಾವತ್ತಿಗೂ ಇಲ್ಲ. ಸಮೋಸ ಮೇಲೆ ಅಣೆ ಕಣ. ಹಂಗಾರೆ ಹಿಂದ್ಗಡೆ ತಿರುಗಿ ನೋಡು. Watch India's largest kids library only on Jio Hotstar. Download the app now.